ನಾನು ವಾಕಿಂದನೇ ವಿಡಿಯೋ ಏನ್ಬಿಟ್ರು ನಾನು ಟೀ ಮಾತ್ರ ಕುಡಿಯಲ್ಲ. ಮಂಡೇ ನನಗೆ ಮಾತ್ರ ಈ ಥರ ಇರುತ್ತೆ, ಇಲ್ಲ ಎಲ್ಲರಿಗೂ ಸೇಮ್? ಹಾಯ್, ನಾನು ವಾಕಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ವರ್ಕೌಟ್ದು ಮಾಡೋಕ್ಕೆ ವಿಡಿಯೋ ಇಟ್ಟಿದ್ದೀನಿ, ಆದರೆ ರೆಕಾರ್ಡಿಂಗೇ ಆನ್ ಮಾಡಿಲ್ಲ. ಸೊ ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟು ಹೋಗಿ ನೋಡ್ರಿ, ಅದು ರೆಕಾರ್ಡೇ ಆಗಿಲ್ಲ. ಸೊ ಇನ್ನೂ ಏನು ಮಾಡೋದು ಅಂದ್ಬಿಟ್ಟು ವಾಕಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ವಾಕ್ ಒಂದು 5 to 6 ರೌಂಡ್ ಹೊಡಿಬೇಕು ಇದನ್ನು. ಇದು ತುಂಬ ದೊಡ್ಡ ಪಾರ್ಕೇನೆ. ಸೊ ಇದನ್ನು ಮುಗಿಸ್ಬಿಟ್ಟು ಮನೆಗೆ ಹೋಗಿ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ವಾಕೆಲ್ಲ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದೆ. ಹಾಗೆ ಹಾಲು ತಗೊಂಡ್ಬಂದಿದ್ದೆ ಅಲ್ವಾ, ಇವಾಗ ಟೀ ಮಾಡ್ಕೊಬೇಕು. ಏನ್ ಬಿಟ್ರು ನಾನು ಟೀ ಮಾತ್ರ ಕುಡಿಯಲ್ಲ. ಟೀ ಅಂತೂ ಇರ್ಲೇಬೇಕು ನನಗೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಟೀಗೆ ಶುಂಠಿ ಹಾಕೋದು ನೋಡಿ ಎಲ್ಲ ಕೇಳೋದು ಒಂದೇ ನನಗೆ. ನೀನು ಟೀ ಮಾಡ್ತೀಯ ಇಲ್ಲ ಚಿಕನ್ ಸಾಂಬಾರು ಏನಾದರೂ ಮಾಡ್ತಾಯಿದ್ಯಾ, ಅಷ್ಟು ಶುಂಠಿ ಯೂಸ್ ಮಾಡ್ತೀಯಲ್ವಾ ಅಂತ ಕೇಳ್ತಾರೆ. ಬಿಕಾಸ್ ನಾನು ಯಾಕೆ ಅಷ್ಟು ಯೂಸ್ ಮಾಡ್ತೀನಿ ಅಂದರೆ ನನಗೆ ಮಿಲ್ಕ್ ಸ್ಮೆಲ್ಲು ಮತ್ತು ಟೇಸ್ಟ್ ಇಷ್ಟ ಆಗಲ್ಲ. ಸೊ ಶುಂಠಿ ಜಾಸ್ತಿ ಹಾಕಿದ್ರೆ ಅದು ಸ್ಮೆಲ್ ಬರಲ್ಲ ಅನ್ನೋ ರೀಸನಿಗೆ ಅಷ್ಟೇ ನಾನು ಶುಂಠಿ ಅಷ್ಟು ಯೂಸ್ ಮಾಡೋದು. ಶುಂಠಿ ಹಾಕಿಲ್ಲ ನಂಗೆ ಟೀನೇ ಇಷ್ಟ ಆಗಲ್ಲ. ವಿತೌಟ್ ಶುಂಠಿ ಅಂತೂ ನಾನು ಯಾವತ್ತೂ ಕುಡಿದೂ ಇಲ್ಲ. ಇವನ್ ಆ ಥರ ಕುಡಿಯೋ ಸಿಚುವೇಶನ್ ಬಂದು ನಾನು ಟೀ ಕುಡಿಯಲ್ಲ, ಬಿಟ್ಬಿಟ್ಟಿದ್ದೀನಿ ಅಂತೇಳಿ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ನಾನು ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ಓಟ್ಸ್ ಮಾಡ್ಕೊತಾ ಇದ್ದೆ. ನಾನು ಒಂದೇ ಓಟ್ಸ್ ತಿಂತೀನಿ, ಒಂದೇ ಬ್ರೇಕ್ಫಾಸ್ಟಿಗೆ ಏನಾರ ಪ್ರಿಪೇರ್ ಮಾಡ್ಕೊತೀನಿ. ಸೊ ಇವತ್ತು ಮಂಡೇ ಆಗಿತ್ತಲ್ಲ, ಒಂದು ಸ್ವಲ್ಪ ಎಕ್ಟಿಕ್ ಡೇ ಥರ ಇತ್ತು. ಮಂಡೇ ನನಗೆ ಮಾತ್ರ ಈ ಥರ ಇರುತ್ತೆ, ಇಲ್ಲ ಎಲ್ಲರಿಗೂ ಸೇಮೇ ಇರುತ್ತಾ ಅಂತ ನಂಗೆ ಗೊತ್ತಿಲ್ಲ. ಸಂಡೇ ಬಿಫೋರ್ ಎಷ್ಟೇ ಕೆಲಸ ಮುಗಿಸಿ ಎಷ್ಟೇ ಬೇಗ ಇದ್ರೂ ಮಂಡೇ ಲೇಟ್ ಅಂತೂ ಆಗೇ ಆಗುತ್ತೆ. ಎವ್ರಿ ಮಂಡೇ ನನಗೆ ಸೇಮ್ ಕಥೆನೇ ಆಗೋದು ಅಂತ ನನಗೆ ಫಸ್ಟೇ ಫಿಕ್ಸ್ ಆಗಿರ್ತೀನಿ ಅಲ್ವಾ. ಸೊ ಅದಕ್ಕೇ ನಾನು ಸಂಡೇನೇ ಎಕ್ಸ್ಟ್ರಾ ಪಲ್ಯ ಸಾಂಬಾರು ಏನಾದ್ರು ಈ ಥರ ಮಾಡಿಟ್ಕೊಂಡಿರ್ತೀನಿ, ಮಂಡೇಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಲಂಚ್ ಏನು ಪ್ರಿಪೇರ್ ಮಾಡ್ಕೊಳೋ ನೆಸೆಸಿಟಿ ಇರಲಿಲ್ಲ, ಹೆಂಗಿದ್ರು ಪಲ್ಯ ಎಕ್ಸ್ಟ್ರಾ ಇತ್ತು. ಆಫ್ಟರ್ನೂನ್ಗೆ ಹೆಂಗೂ ಮ್ಯಾನೇಜ್ ಆಯಿತು. ಸೊ ಇಲ್ಲಿ ಈವ್ನಿಂಗ್ ನಂದು ವರ್ಕೆಲ್ಲ ಮುಗಿಸ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಮಾರ್ನಿಂಗ್ ಆಫ್ಟರ್ನೂನ್ ನಾನೇನು ವಾಶ್ ಮಾಡ್ಕೊಳಲ್ಲ, ಈವ್ನಿಂಗ್ ಅಟ್ ಎ ಟೈಮ್ ಒಂದೇ ಸಲ ವಾಶ್ ಮಾಡ್ಕೊತೀನಿ. ಪಾತ್ರೆ ವಾಶ್ ಮಾಡ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು. ಸೊ ಏನಪ್ಪ ಕುಕ್ ಮಾಡೋದು ಅಂತ ಯೋಚನೆ ಮಾಡಿಕೊಂಡೆ ನಾನು ಆಲ್ಮೋಸ್ಟ್ ಪಾತ್ರೆ ವಾಶ್ ಮಾಡ್ತಾಯಿದ್ದೆ. ಪಾತ್ರೆ ವಾಶ್ ಮಾಡೋದು ಮುಗಿದ್ರೂ ನನಗೇನು ಕುಕ್ ಮಾಡಬೇಕು ಅಂತ ತಲೆಗೆ ಬರಲಿಲ್ಲ. ಸೊ ನಾನೇ ಒಂದು ಡಿಸೈಡ್ ಆಯಿತೆ, ಸುಮ್ಮನೆ ಆಚೆ ಹೋಗಿ ತಿನ್ಕೊಂಬಂದುಬಿಡೋಣ ಅಂತ. ಯಾಕಂದರೆ ಹಸುವು ಸಿಕ್ಕಾಪಟ್ಟೆ ಆಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ನನ್ನ ಡೈಲಿ ರೋಟೀನ್ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. Thanks for watching.